ಪವರ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ. ಬಾಸ್ ಈ ಸಿನಿಮಾ ರಿಲೀಸ್ ಆಗಲ್ವಂತೆ. ಈ ಸುದ್ದಿ ಸಾಕಷ್ಟು ದಿನಗಳಿಂದ ಹರಿದಾಡಿತ್ತು. ಆದ್ರೆ ಖುಷಿ ವಿಚಾರ ಏನಂದ್ರೆ ಇವತ್ತೆಲ್ಲ ಟೀಮ್ ಅವ್ರು ಸೇರ್ಕೊಂಡು ಈ ಸಿನಿಮಾ ರಿಲೀಸ್ ಆಗೇ ಆಗತ್ತೆ. ಅದು ಆಗಸ್ಟ್ 7ಕ್ಕೆ ಅಂತ ಪಕ್ಕಾ ಮಾಡ್ತಿದ್ದಾರೆ. ನನ್ಗಂತೂ ಕನ್ಫ್ಯೂಷನ್ ಇದೆ, ಆಗುತ್ತಾ ಇಲ್ವಾ ಅನ್ನುವಂಥದ್ದು. ಸೊ ಎಲ್ಲೆಲ್ಲ ಥಿಯೇಟರ್ ಅಲ್ಲಿ ಈ ಸಿನಿಮಾ ಆಗುತ್ತೆ ಅನ್ನುವಂಥ ಒಂದು ಕ್ಯೂರಿಯಾಸಿಟಿ ಕೂಡ ಇದೆ. ಅದಕ್ಕೆಲ್ಲ ಇವತ್ತು ಉತ್ತರವನ್ನ ಬಾಸ್ ತಂಡನೆ ಕೊಡುತ್ತೆ. ಬನ್ನಿ ನೋಡೋಣ, ಅವ್ರನ್ನ ಮಾತಾಡ್ಸೋಣ. ಹಾಯ್ ತನುಷ್ ಅವರೇ. ಹಾಯ್ ವಂದಿತಾ. ಹಾಯ್ ಸರ್. ನಮಸ್ತೆ ಮೇಡಮ್. ನಾನು ಇವತ್ತು ಬಂದಿರೋದು ಯಾಕೆ ಗೊತ್ತಾ? ಹೇಳಿ ಮೇಡಮ್. ಕನ್ಫರ್ಮೇಶನ್ ಗೆ ಸಿನಿಮಾ ರಿಲೀಸ್ ಆಗುತ್ತೋ ಇಲ್ವೋ? 200% ಆಗುತ್ತೆ, ರಿಲೀಸ್ ಆಗುತ್ತೆ ಮೇಡಮ್. ಬಾಸ್ ಸಿನಿಮಾ ನೀವು ಟೀಸರ್ ರಿಲೀಸ್ ಮಾಡಿದ್ರಿ, ಪೋಸ್ಟರ್ ರಿಲೀಸ್ ಮಾಡಿದ್ರಿ, ಅದಾದ್ಮೇಲೆ ಈಗ ಒಂದು ಸಾಂಗ್ ರಿಲೀಸ್ ಮಾಡಿದ್ರಿ. ಆದಾಗ ಪ್ರತಿಯೊಬ್ಬರಿಗೆ ಇದ್ದಂತಹ ಒಂದೇ ಒಂದು ಪ್ರಶ್ನೆ, ಇದು ನಟ ದರ್ಶನ್ ಅವರ ಜೀವನಕ್ಕೆ ಸಂಬಂಧಪಟ್ಟಂತ ನೆಗೆಟಿವ್ ಥಾಟ್ಸ್ ಅಲ್ಲಿ ಕಥೆಯನ್ನ ನರೇಟ್ ಮಾಡಿರೋದು ಅಂತ. ಈ ಸಂದರ್ಭದಲ್ಲಿ ಕ್ಲಾರಿಟಿ ಕೊಡೋದಿದ್ರೆ? ಕ್ಲಾರಿಟಿ ನಾಳೆ ಸಿಕ್ಬಿಡುತ್ತೆ. ಆದ್ರೆ ನಮ್ ಕಡೆಯಿಂದ ಏನಾದ್ರೂ ಕ್ಲಾರಿಟಿ ಕೊಡಬೇಕು ಅಂತ ಹೇಳಿದ್ರೆ ನಮ್ದೆಲ್ಲ ಪಾಸಿಟಿವ್ ಅಷ್ಟೇ. ನನ್ ಬ್ಲಡ್ ಗ್ರೂಪ್ ಬಿ ಪಾಸಿಟಿವ್. ಓ ಸರ್, ನೀವ್ ಹೇಳಿ. ನಿಮಗೆ ಸಾಕಷ್ಟು ಬಾರಿ ಬೇರೆ ಬೇರೆ ತರ ಪ್ರಶ್ನೆ ಹಾಕಿದ್ದಾರೆ. ಬಾಸ್ ಆಗಸ್ಟ್ 7th ರಿಲೀಸ್ ಆಗ್ತಾ ಇದೆ. ಸೊ ಒಂದು ಸಿನಿಮಾ ಅಂದಾದ್ಮೇಲೆ ಇದಕ್ಕೆ ಅಡೆ ತಡೆ ಬರೋದು ಸಾಮಾನ್ಯ. ಒಳ್ಳೆ ಥಿಯೇಟರ್ ಸೆಟಪ್ ಸಿಗ್ಲಿ ಅಂತ ಅಷ್ಟೇನೆ. ಇಬ್ಬರ ಮಧ್ಯೆ ನೀವೇನಾದ್ರೂ ಎಕ್ಸ್ಟ್ರಾ ಹೇಳಿ. ಅವ್ರು ಏನು ಹೇಳ್ತಾ ಇಲ್ಲ ನನ್ಗೆ. ನಾನು ಅದೇ ಹೇಳ್ತೀನಿ, ಆಗಸ್ಟ್ 7th ರಿಲೀಸ್ ಆಗ್ತಾ ಇದೆ. ಸೊ ಸಿನಿಮಾ ನೋಡಾದ್ಮೇಲೆ ಎಲ್ರಿಗೂ ಕ್ಲಾರಿಟಿ ಸಿಗುತ್ತೆ. ಅಲ್ಲಿ ತನಕ ವೇಟ್ ಮಾಡಿ ಅಷ್ಟೇ. ಅಡೆ ತಡೆ ಎಲ್ಲ ಬಂತು, ಬಟ್ ಫೈನಲಿ ನಿಮಗೆ ಸಕ್ಸಸ್ ಸಿಕ್ಕಿದೆ. ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಬಟ್ ಇಷ್ಟು ದಿನಗಳ ಒಂದು ಹೋರಾಟ ಇತ್ತಲ್ಲ, ಅದರಲ್ಲಿ ಸಾಕಷ್ಟು ಅನುಭವಿಸಿದಿರ ಅಂತ ಅನ್ಕೊಂಡಿದ್ದೀನಿ ನಾನು. 100% ಮೇಡಮ್. ಇದಕ್ಕೆ ಮೇನ್ ರಿಲೀಸ್ ಆಗ್ತಾ ಇರೋದಕ್ಕೆ ಕಾರಣ ನಮ್ಮ ಅಡ್ವೊಕೇಟ್ ಸುಬ್ಬಾರೆಡ್ಡಿ ಅವರು ಹೋರಾಟ ಮಾಡಿ ಇವತ್ತು ಈ ಸ್ಟೇಜಿಗೆ ತಂದಿದ್ದಾರೆ ಸಿನಿಮಾನ. ಆಮೇಲೆ ಇನ್ನೊಂದು ಕಾರಣ ಏನಂತ ಹೇಳಿದ್ರೆ, ದರ್ಶನ್ ಸರ್ ಜೈಲಲ್ಲೇ ಒಳಗೇನೆ ಇದ್ಕೊಂಡು ಕನ್ನಡ ಸಿನಿಮಾ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಬಾರ್ದು, ಕನ್ನಡ ಸಿನಿಮಾಗೆ ಯಶಸ್ಸು ಸಿಗ್ಬೇಕು, ಯಾವುದೇ ಕನ್ನಡ ಸಿನಿಮಾಗೂ ಕುಂದುಕೊರತೆ ಆಗಬಾರ್ದು, ಯಾವುದೇ ಆರ್ಟಿಸ್ಟ್ಗಳಿಗೆ ನೋವು ಆಗಬಾರ್ದು, ಪ್ರೊಡ್ಯೂಸರ್ಗೆ ನೋವು ಆಗಬಾರ್ದು, ಸಿನಿಮಾ ಮೇಲೆ ಕಾಳಜಿ ಇದೆಯಲ್ಲ ಅವ್ರಿಗೆ, ಆ ಕಾಳಜಿಗೆ ನಂಗೆ ನಿಜವಾಗ್ಲೂ ಎಷ್ಟು ಅವ್ರ ಬಗ್ಗೆ ಹೊಗಳಿದ್ರೂ ಸಾಲದು. ಏನಕ್ಕೆ ಅಂತ ಹೇಳಿದ್ರೆ, ಇಲ್ಲಿದ್ಕೊಂಡೇ ಸಿನಿಮಾ ಬಗ್ಗೆ ಅಷ್ಟೊಂದು ಯಾರು ಕನ್ಸರ್ನ್ ತೋರಿಸ್ತಾ ಇರಲ್ಲ. ಅಲ್ಲೆಲ್ಲೋ ಇದ್ಕೊಂಡು ಈ ಸಿನಿಮಾಗೆ ಯಾರು ಪ್ರೊಡ್ಯೂಸರ್ಗೆ ನೋವಾಗ್ತಾ ಇದೆ, ಅಥವಾ ಆರ್ಟಿಸ್ಟ್ಗಳಿಗೆ ನೋವಾಗ್ತಾ ಇದೆ, ಡೈರೆಕ್ಟರ್ಗೆ ನೋವಾಗ್ತಾ ಇದೆ ಅನ್ನೋ ಒಂದು ಸ್ಪೆಷಲ್ ಕೇರ್ ಇದೆಯಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್. ಸರ್, ನೀವೇನ್ ಹೇಳ್ತೀರಾ? ನಿಮ್ಮ ಟ್ಯಾಗ್ ಲೈನೇ ಸತ್ಯಮೇವ ಜಯತೆ ಅಂತ. ಇಷ್ಟು ದಿವಸ ಹೋರಾಟ ಅಂದ್ರೆ ಬಾಸ್ ಸಿನಿಮಾ ಟೈಟಲ್ ಅನೌನ್ಸ್ ಆಗಿ ಒಂದು ಟೀಸರ್ ರಿಲೀಸ್ ಆದ್ಮೇಲೆ ಸಾಕಷ್ಟು ಗೊಂದಲ ಇತ್ತು. ಮತ್ತೆ ಅದು ಕೋರ್ಟು ಕಚೇರಿ ಇಂಥ ಓಡಾಟಗಳೇ ಜಾಸ್ತಿ ಆಯ್ತು. ಒಬ್ಬ ನಿರ್ದೇಶಕನಾಗಿ ಮುಂದೆ ನಿಂತು ಇದನ್ನ ನೀವು ಮುನ್ನಡೆಸಿದ್ದೀರಾ. ಸೊ ಅದಕ್ಕೆ ತಕ್ಕಂಗೆ ಟ್ಯಾಗ್ ಲೈನ್ ಕೂಡ ಇಟ್ಟಿದ್ದೀರಾ, ಸತ್ಯಮೇವ ಜಯತೆ ಅಂತ. ಅದು ರಿಸಲ್ಟ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಬಾಸ್ ಅನ್ನೋದು ಒಂದು ಫಿಕ್ಷನಲ್ ಸ್ಟೋರಿ. ಇದು ನನ್ನ ಕಾಲ್ಪನಿಕ ಕತೆ. ಸೊ ನಾನು ಸಿವಿಲ್ ಕೋರ್ಟಲ್ಲೇ ಅವರು ಕೇಸ್ ಆಗ್ತಾಗಲೂ ಕೂಡ ಅಲ್ಲ ಆರ್ಡ್ರು ಮಾಡಿದಾಗಲೂ ಅದೇ ಕಂಟೆನ್ಷನ್ನು. ಸೊ ಹೈಕೋರ್ಟಲ್ಲಿ ಹೋದಾಗ್ಲೂ ಕೂಡ ಬಾಸ್ ಈಸ್ ಎ ಫಿಕ್ಷನಲ್ ಸ್ಟೋರಿ ಅಂತ ಹೇಳಿದ್ದೀನಿ. ಈಗಲೂ ಹೇಳ್ತೀನಿ, ಮುಂದೆನೂ ಹೇಳ್ತೀನಿ. ಹೈಕೋರ್ಟಲ್ಲೂ ಕೂಡ ಏನಾದ್ರ ಮೇಲೆ ರಿಪೋರ್ಟಬಲ್ ಜಡ್ಜ್ಮೆಂಟ್ ಬಂದಿದೆ. ನಿರ್ದೇಶಕನ ಕಾಲ್ಪನಿಕ ಕತೆ ಇದು. ಜೊತೆಗೆ ಆರ್ಟಿಕಲ್ 19(1)(a ಏನು ಆರ್ಟಿಸ್ಟಿಕ್ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಹೇಳ್ತಾರೆ, ಒಬ್ಬ ನಿರ್ದೇಶಕನಿಗೆ ಇರೋವಂಥದ್ದು. ಅದ್ರ ಮೇಲೆ ಅವನ ಕಲ್ಪನೆಯಲ್ಲಿ ಏನು ಬೇಕಾದರೂ ಮಾಡ್ಬೋದು. ಅಂದರೆ ಒಂದು ನಮ್ಮ ಸಂವಿಧಾನದ ಚೌಕಟ್ಟಿನೊಳಗಡೆ, ಆ ಚೌಕಟ್ಟಿನೊಳಗಡೆ ಮಾಡಿದ್ದೇನೆ. ಸೆನ್ಸಾರ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಸೊ ಅತ್ಯದ್ಭುತವಾಗಿ ಸಿನಿಮಾ ಬಂದಿದೆ. ಅಲ್ಲಿ ಏನು ನಟಿಸಿದ್ದಾರೆ ಎಲ್ಲ ಕಲಾವಿದರು ಒಬ್ಬರಿಗಿಂತ ಒಬ್ಬರು ಪೈಪೋಟಿಯಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸಿನಿಮಾ ಆಗಸ್ಟ್ 7 ರಿಲೀಸ್ ಆಗ್ತಾ ಇದೆ. ನೋಡಿ ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಕೊಳ್ತೇನೆ. ಸೊ ಇಲ್ಲಿ ಇನ್ನೊಂದು ವಿಷಯ ನಾನು ಏನೇ ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಅಂದರೆ, ಸೊ ನಾವು ಯಾರ ಮೇಲೂ ಚಾಲೆಂಜ್ ಮಾಡ್ತಾ ಇಲ್ಲ. ಅದು ಫಸ್ಟ್ ಡೇ 1ಇಂದ ಹೇಳ್ತಾ ಇದ್ದೀನಿ, ಈಗಲೂ ಹೇಳ್ತೀನಿ. ಚಾಲೆಂಜ್ ಅನ್ನೋದು ನಮ್ಮದ್ರಲ್ಲಿ ಇಲ್ಲ. ಯಾವತ್ತಿದ್ರು ದರ್ಶನ್ ಸಾರು ಲೆಜೆಂಡ್ಸೇನೆ. ಲೆಜೆಂಡ್ಸ್ ಮುಂದೆ ನಾವು ಏನಂದರೆ, ಎಸ್ಪೆಷಲಿ ನಾವುಗಳು ಒಂದು ಸಣ್ಣ ಅಣಬೆಗಳ ಥರ. ಅವ್ರು ದೊಡ್ಡ ಮರ ಬೆಳೆದಿರೋ ಮರ, ಆ ಮರದ ಎದುರುಗಡೆ ನಾವು ಚಾಲೆಂಜ್ ಮಾಡೋಕ್ಕಾಗಲ್ಲ. ಅವ್ರು ದೊಡ್ಡತನದಿಂದ ಅವ್ರು ಬೇಡ, ನಾವು ಸುಪ್ರೀಂ ಕೋರ್ಟ್ಗೆ ಹೋಗೋದು ಬೇಡ ಅಂತ ಹೇಳಿದ್ದಾರೆ. ಅದನ್ನು ನಮ್ಮ ನಿರ್ಮಾಪಕರು ಮಾತಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ತುಂಬ ಸಂತೋಷ. ಇವತ್ತೊಂದು ದಿನ ಅವ್ರಿಗೆ, ಅವ್ರ ಅಡ್ವೊಕೇಟ್ಗೆ, ವಿಜಯಲಕ್ಷ್ಮಿ ಮೇಡಮ್ಗೆ
ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಚ್ಛಪಡ್ತೀನಿ. ತನುಷ್ ಅವರೇ, ನೀವು ಸಾಕಷ್ಟು ಸಿನಿಮಾಗಳನ್ನ ಮಾಡ್ಕೊಂಡು ಬಂದಿದ್ದೀರಾ ಇಂಡಸ್ಟ್ರಿಯಲ್ಲಿ. ಬಟ್ ನೀವು ಹೇಳ್ತಾ ಇರೋ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೀರಾ, ನನ್ನ ಕೆರಿಯರ್ನ ಬೆಸ್ಟ್ ಕತೆ ಇದು, ಅಂದ್ರೆ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಸಿನಿಮಾನ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀರಾ. ಅದಕ್ಕೇನಾದ್ರೂ ಒಂದು ರೀಸನ್ ಇರ್ಬೇಕಲ್ವಾ? ಇಲ್ಲ, ಒಂದು ಈ ಸಿನಿಮಾದಲ್ಲಿ ಸಾಕಷ್ಟು ಮೆಮೊರೀಸ್ ಇದೆ ನನಗೆ. ಏನಕ್ಕೆ ಅಂತ ಹೇಳಿದ್ರೆ, ಕೋರ್ಟು ಕಚೇರಿ, ನನಗೆ ಕಾನೂನು ತಿನ್ಸ್ಕೊಂಡು ಕೊಡ್ತೀವಿ ಸಿನಿಮಾ. ಒಬ್ಬನಿಗೆ ಕಾನೂನು ಬಗ್ಗೆ ಭಯ ಬರಬೇಕು, ಅದ್ರ ಬಗ್ಗೆ ನಿಮ್ಗೆ ನಾಲೆಡ್ಜ್ ಬರಬೇಕು ಅಂತ ಹೇಳಿದ್ರೆ ಅದ್ರ ಒಳಗಡೆ ಹೋಗ್ಬಿಟ್ಟು ಡೀಪಾಗಿ ಅದ್ರ ಒಳಗಡೆ ಹೋಗ್ಬಿಟ್ಟು ತಿಳ್ಕೊಬೇಕು, ಆವಾಗಲೇ ಗೊತ್ತಾಗೋದು. ಇವಾಗ ಸಿನಿಮಾ ಇಂಡಸ್ಟ್ರಿ ಒಳಗಡೆ ಹೋದಾಗಲೇ ನಮ್ಮ ಸಿನಿಮಾ ಇಂಡಸ್ಟ್ರಿ ಏನು ಅಂತ ಗೊತ್ತಾಗೋದು. ಅದೇ ರೀತಿ ಕಾನೂನು ಒಳಗಡೆ ಹೋದಾಗ್ಲೇ ಕಾನೂನು ಏನು ಅಂತ ಗೊತ್ತಾಗೋದು. ಈ ಸಿನಿಮಾದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ 100% ಕಾನ್ಫಿಡೆನ್ಸ್ ಇದೆ. ಸೊ ಎಲ್ಲೂ ಬೋರ್ ಇಲ್ಲ, ಏನೂ ಇಲ್ಲ, ಇಂಟ್ರೆಸ್ಟಿಂಗ್ ಎಲಿಮೆಂಟ್ಸ್ ಇದೆ ಸಿನಿಮಾದಲ್ಲಿ. ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇದೆ ಸಿನಿಮಾದಲ್ಲಿ. ಫಸ್ಟು ನಮಗೆ ಬೇರೆಯವ್ರಿಗೆ ಹೇಳ್ಬೇಕು ನಾವು ಸಿನಿಮಾಗಳ ಬಗ್ಗೆ ಅಂತ ಹೇಳಿದಾಗ ನಮಗೆ ನಮ್ಮಲ್ಲೇ ಕಾನ್ಫಿಡೆನ್ಸ್ ಇರಬೇಕು. ಈ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ನೀವು ಹೇಳ್ಬೇಕಾದ್ರೆ ಈ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ನಿಮ್ಗೆ ಅನಿಸ್ಬೇಕು. ಈ ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂತ ನಿಮಗೆ ಎಲ್ಲ ಒಂದು ಕಡೆ ಅಳುಕಿದ್ದಾಗ ನೀವು ಅದನ್ನು ಹೇಳ್ಬೇಕಾದ್ರೆ ಎಕ್ಸ್ಪ್ರೆಸಿವ್ ಆಗಿ ಹೇಳೋದಕ್ಕಾಗಲ್ಲ, ಕಾನ್ಫಿಡೆಂಟಾಗಿ ಎಲ್ಲರ ಹತ್ರ ಶೇರ್ ಮಾಡೋದಕ್ಕಾಗಲ್ಲ. ಬಾಸಲ್ಲಿ ಆ ಕಾನ್ಫಿಡೆನ್ಸ್ ನನಗಿದೆ, ಸಿನಿಮಾ ಕಂಟೆಂಟ್ ಹಂಗಿದೆ. ಸರ್, ಎಲ್ಲೋ ಟ್ರೈಲರ್ ರಿಲೀಸ್ ಆದಾಗ ಟ್ರೈಲರ್ ಅನ್ನ ನಾವು ಅಬ್ಸರ್ವ್ ಮಾಡಿದಾಗ ರೇಣುಕಾ ಸ್ವಾಮಿ ಕೊಲೆ ಹತ್ಯೆಗೆ ಸಂಬಂಧಪಟ್ಟಂತ ರೀತಿಯಲ್ಲೇ ಅದೊಂಥರ ನರೇಶನ್ ಕೊಟ್ಟಂಗಿದೆ. ಬಟ್ ಆ ಸಂದರ್ಭದಲ್ಲಿ ಬಾಸ್ ಅನ್ನುವಂಥ ವ್ಯಕ್ತಿ, ಅಂದ್ರೆ ಆ ಸಿನಿಮಾದಲ್ಲಿ ಬಾಸ್ ಅನ್ನುತ್ತೆ, ನಿಮ್ಮ ಹೆಸರೇ ಬಾಸ್ ಅನ್ಸುತ್ತೆ, ನೀವೊಂದು ಮಾತು ಹೇಳ್ತೀರಾ, ಒಂದು ಜೀವ ಹೋಯ್ತಲ್ವಾ, ಅದರಲ್ಲಿ ಒಂದು ಮುಗ್ಧತೆ ಇತ್ತು. ಸೊ ಈ ಕ್ಯಾರೆಕ್ಟರ್ ಅನ್ನ ಲೀಡ್ ಮಾಡ್ಬೇಕಿದ್ರೆ ಹೆಂಗಿತ್ತು ಸರ್ ಎಕ್ಸ್ಪೀರಿಯನ್ಸ್? ಅಲ್ಲ, ನಾನು ಆ ಕ್ಯಾರೆಕ್ಟರ್ ಒಳಗಡೆ ಹೋಗ್ತಾ ಇದ್ದೆ. ಅವಾಗ ಪ್ರತಿ ಸತಿ ನನಗೆ ಆ ಸೀನ್ಸ್ಗಳು ಬಂದಾಗ ನಾನು ಆಚೆ ಎಲ್ಲ ಮಾತಾಡ್ಕೊಂಡು ಡೈರೆಕ್ಟರ್ ಜೊತೆ, ಅವ್ರ ಜೊತೆ, ಅಸಿಸ್ಟೆಂಟ್ ಡೈರೆಕ್ಟರ್ ಜೊತೆ ಎಲ್ಲ ಮಾತಾಡ್ಕೊಂಡು ಇರ್ತಾ ಇದ್ದೆ. ಒನ್ಸ್ ಆ ಸೀನ್ ಬಂದಾಗ ನನಗೆ ಆಟೋಮೆಟಿಕ್ ಆಗಿ, ಯಾಕೆಂದ್ರೆ ಎಲ್ಲರೂ ಸುತ್ತ ನನ್ನ ಜೊತೆಲಿರೋರೆಲ್ಲ ನಾನು ಒಬ್ಬ ಆಕ್ಟೇ ಮಾಡಿಲ್ಲ ಒಂದು ಸೀನಲ್ಲಿ. ಎಲ್ಲರೂ 10 ಜನ ಇರ್ತಾ ಇದ್ರು ಒಂದೊಂದು ಸೀನಲ್ಲಿ, 15 ಜನ ಇರ್ತಾ ಇದ್ರು, ಒಂದೊಂದು ಸೀನಲ್ಲಂತೂ 30-35 ಜನ ಇರ್ತಾ ಇದ್ರು. ಅವ್ರೆಲ್ಲರೂ ನನ್ನ ಬಾಸ್ 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 ಅಂತ ಸೀನೆಲ್ಲ ಕರಿತಾ ಇರ್ಬೇಕಾದ್ರೆ ಅದು ಒಳಗಿಂದ ಬರೋದು ಆ ಎಮೋಷನ್ನು. ನಾನು ಮಾಡಿಲ್ಲ, ಅದು ಆಟೋಮೆಟಿಕ್ ಆಗಿ ಆಗಿದ್ದದು. ಐ ವಾಸ್ ಇನ್ ಅ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ಗೆ ಜಸ್ಟಿಸ್ ಕೊಡಬೇಕು ಅನ್ನೋದು ಒಂದೇ ಮಾತ್ರ ನಾವು ಮಾಡಿರೋದು ಸಿನಿಮಾದಲ್ಲಿ. ಸರ್, ಇನ್ನೊಂದು ವಿಚಾರ ಕೂಡ ಒಬ್ಸರ್ವ್ ಮಾಡಿದ್ರೆ, ಟೀಸರ್ ರಿಲೀಸ್ ಮಾಡ್ತೀರಾ, ಬಾಸ್ ಅನ್ನುವಂಥ ಕಟ್ಔಟ್ ಬರುತ್ತೆ ನಿಮ್ದು, ಅಂದ್ರೆ ಅದಕ್ಕೊಂದು ನಿಮ್ಮ ಎಂಟ್ರಿ ಇರುತ್ತೆ. ಅದೆಲ್ಲವನ್ನ ಒಬ್ಸರ್ವ್ ಮಾಡಿದಾಗ ನಟ ದರ್ಶನ್ ಅವರದ್ದೇ ಹೋಲಿಕೆ ತರ ಅನ್ನಿಸ್ತಾ ಇತ್ತು. ಅಷ್ಟು ದೊಡ್ಡ ಹೋಲಿಕೆ ಮಾಡೋದು ನಂಗೆ ಖುಷಿ ಆಗುತ್ತೆ ಮೇಡಮ್, ಇಂಟರ್ನಲ್ಲಿ ಖುಷಿ ಆಗುತ್ತೆ. ಆದರೆ ಒರಿಜಿನಲಿ ಏನಂತ ಹೇಳಿದ್ರೆ, ಸಿನಿಮಾ ನಾಳೆ ರಿಲೀಸ್ ಆಗುತ್ತೆ. ಸಿನಿಮಾ ಥಿಯೇಟರ್ಲ್ಲಿ ಹೋಗಿ ಕುತ್ಕೊಂಡು ನೋಡಿದಾಗ ಸಿನಿಮಾ ಬಗ್ಗೆ 100% ಇನ್ಫಾರ್ಮೇಷನು, ನಿಮ್ಗೆ ಕ್ವಶನ್ ಮಾರ್ಕ್ಗಳಿಗೆ ಎಲ್ಲ ಆನ್ಸರ್ ಸಿಕ್ಬಿಡುತ್ತೆ. ಕೆಲವೊಂದು ಆನ್ಸರ್ಗಳು ನಿಮ್ಗೆ ಗೊತ್ತಿಲ್ದಿರೋ ಅಂತರ ಆನ್ಸರ್ಗಳು ಎಲ್ಲ ಸಿಕ್ಬಿಡುತ್ತೆ. ಸಿನಿಮಾ ನೋಡುವಾಗ ಕ್ಲಾರಿಟಿ ಸಿಗುತ್ತೆ. ಟೀಸರ್ ರಿಲೀಸ್ ಆದಂತ ಸಂದರ್ಭದಲ್ಲೇ ಒಂದು ತಡೆಯಾಜ್ಞೆ ವಿಜಯಲಕ್ಷ್ಮಿ ಅವ್ರ ಟೀಮ್ ಮಾಡ್ತಾರೆ. ಅಂದ್ರೆ ನಟ ದರ್ಶನ್ ಅವರ ವೈಫು ವಿಜಯಲಕ್ಷ್ಮಿ ಅವರು ಒಂದು ತಡೆಯಾಜ್ಞೆ ಕೊಡ್ತಾರೆ, ಇದು ರಿಲೀಸ್ ಆಗಬಾರ್ದು ಅಂತ. ಸೊ ಅದು ಕೋರ್ಟ್ ನಲ್ಲಿ ನಡೀತಾ ಇರುತ್ತೆ. ಪ್ರತಿ ಒಂದು ಹೆಜ್ಜೆಯಲ್ಲೂ ನಿಮಗೆ ಸಕ್ಸಸ್ ಸಿಗುತ್ತೆ. ಫೈನಲಿ ವಿಜಯಲಕ್ಷ್ಮಿ ಅವರು ಒಪ್ಕೋತಾರೆ ಸಿನಿಮಾವನ್ನ ರಿಲೀಸ್ ಮಾಡಿ ಅಂತ. ಹೌದೌದು, ಆಗಿದೆ. ಸೊ ವಿಜಯಲಕ್ಷ್ಮಿ ಅವರೇ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂದ್ಮೇಲೆ ಆ ಸಿನಿಮಾನ ಅವರು ನೋಡಿದ್ರಾ ಅಂತ? ಇಲ್ಲ, ಅವ್ರು ಅಡ್ವೊಕೇಟ್ ನೋಡ್ತಾರೆ, ಪ್ರಥಮ್ ಸರ್ ನೋಡ್ತಾರೆ. ಪ್ರಥಮ್ ಸರ್ ನೋಡ್ಬಿಟ್ಟು ಅವ್ರಿಗೆ ಹೇಳ್ತಾರೆ ವಿಜಯಲಕ್ಷ್ಮಿ ಮೇಡಮ್, ಅವರು ಮಾತಾಡಿದಂಥ ವರ್ಡ್ಸ್ ನನ್ನ ಕಿವಿಲಿ ಇನ್ನೂ ಇದೆ. ಸಚ್ ಎ ಸ್ವೀಟ್ ಲೇಡಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿದ್ರೆ, ತನುಷ್ ಅವರೇ, ನಾನು ಸಿನಿಮಾ ಬಗ್ಗೆ ಎಲ್ಲ ಇದೆಲ್ಲ ತೊಗೊಂಡೆ, ನಾನು ಇನ್ಫಾರ್ಮೇಷನ್ ಎಲ್ಲ ತೊಗೊಂಡೆ, ನಿಮ್ಗೆ ಆಲ್ ದಿ ವೆರಿ ಬೆಸ್ಟ್, ಒಳ್ಳೇದಾಗಲಿ ನಿಮಗೆ. ನನಗೆ ಗೊತ್ತಾಯಿತು ನೀವು ಕಮಿಟ್ಮೆಂಟ್ಸಲ್ಲಿ ಸಿನಿಮಾಗಳು ಮಾಡಿದ್ದೀರಾ ಅಂತ. ಆ ಕಮಿಟ್ಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಲಿ ಅಂತ ಒಳ್ಳೆ ರೀತಿಯಾಗಿ ವಿಶ್ ಮಾಡ್ತಾರೆ. ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಕೆಲವೊಂದು ಸತಿ, ಅಂದ್ರೆ ಅದು ಕೆಲವು ಸಲ ಸಿಚುವೇಶನ್ ಗೊತ್ತಿಲ್ಲದೆ ಆಗುತ್ತೆ. ಅದನ್ನ ಅರ್ಥಕೊಂಡು ಕ್ಲಿಯರ್ ಮಾಡ್ಕೊಳ್ಳೋದು ಇದೆಯಲ್ಲ, ಅದು ಬಿಗ್ಗೆಸ್ಟ್ ಥಿಂಗು. ಅದು ದೊಡ್ಡತನ ತೋರಿಸುತ್ತೆ. ದರ್ಶನ್ ಸಾರು ಅಲ್ಲೆಲ್ಲೋ ಎತ್ಕೊಂಡು ನೆಡ್ಸರಿ ಅಂತ ಹೇಳ್ಬೋದಾಗಿತ್ತು, ಅವ್ರು ಹೇಳಿಲ್ಲ. ಆ ರೀತಿ ಕಾಳಜಿ ಇದೆ ಅವ್ರಿಗೆ, ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಕಾಳಜಿ ಇದೆ. ಇಲ್ಲಿ ಮೇಡಮ್ ಅವರು ಅಷ್ಟೇ, ಅವರು ಅದನ್ನ ಡ್ರ್ಯಾಗ್ ಮಾಡ್ಕೊಂಡು ಈ ಸಿನಿಮಾ ನಿನ್ಸ್ಲೇಬೇಕು ಅಂತ ಕುತ್ಕೊಂಡಿದ್ರೆ ಏನಾದರೂ ಒಂದು ಮಾಡ್ಬೋದಾಗಿತ್ತು. ಬಟ್ ದೇ ಡಿಡಂಟ್ ಡೂ, ಮಾಡಲಿಲ್ಲ ಅವರು. ದೇ ಗೇವ್ ಎ ಗ್ರೀನ್ ಸಿಗ್ನಲ್, ನೋಡ್ಲಿ ಎಲ್ಲರೂ ಇದು ಸಿನಿಮಾ ನೋಡ್ಲಿ ಅಂತ ಹೇಳ್ಬಿಟ್ಟು ಗ್ರೀನ್ ಸಿಗ್ನಲ್. ಸರ್, ನೀವೇ ಹೇಳಿದ್ರಿ ಇದು ರೇಣುಕಾ ಸ್ವಾಮಿ ಹತ್ಯೆಗೆ ಸಂಬಂಧಪಟ್ಟ ಕಥೆಯಲ್ಲ ಅಂತ ಪ್ರತಿ ಬಾರಿ ಒತ್ತಿ ಹೇಳ್ತಾ ಇದ್ರಿ. ಬಟ್ ಅದೆಲ್ಲೋ ಒಂದು ಕಡೆ ದರ್ಶನ್ ಪತ್ನಿಯವರಿಗೂ ಕೂಡ ಒಂದು ಹಿಂಜರಿಕೆ ಇದ್ದಿರ್ಬೋದೇನೋ, ಅಂದ್ರೆ ಇದರಿಂದ ಮತ್ತೆ ಏನೋ ಎನ್ಕ್ವೈರಿ ನಡೀತಾ ಇದೆ, ಸೊ ಅದಕ್ಕೆ ಏನಾದ್ರೂ ಪ್ರಾಬ್ಲಮ್ ಆಗ್ಬೋದೇನೋ ಈ ಸಿನಿಮಾದಿಂದ ಅಂತ ಹೇಳಿ. ಬಟ್ ಅದು ಫೈನಲಿ ಅವರಿಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಸುತ್ತೆ. ಖಂಡಿತ ಅವರು ವಕೀಲರು ನೋಡಿದ್ದಾರೆ ಸಿನಿಮಾನ, ನೋಡಿ ಅವ್ರನ್ನೂ ಏನು ಅಬ್ಜೆಕ್ಷನ್ ಮಾಡಿಲ್ಲ ಅಂತ ನಮ್ಮ ನಿರ್ಮಾಪಕರು ಹೇಳಿದರು. ಶುಕ್ರವಾರ ರಿಲೀಸ್ ಆಗುತ್ತೆ 7th. ನೋಡಿದಾಗ ನಿಮಗೆ ಕ್ಲಾರಿಫೈ ಆಗುತ್ತೆ. ಯಾರು ಸಿನಿಮಾ ನೋಡೋಕೆ ಬರ್ತಾರೆ ಮೇಡಮ್, ಖಂಡಿತವಾಗ್ಲೂ ಅದಕ್ಕೆ
ಇಷ್ಟಪಡ್ತಾರೆ, ಅದಂತೂ ಹೇಳ್ಬಿಡ್ತೀನಿ. ವಂದಿತಾ, ಹೆಂಗಿತ್ತು ನಿಮ್ ಜರ್ನಿ? ಶೀಲಾ ಗೌಡ ಪಾತ್ರ ಯಾವ ತರದ ಒಂದು ಜವಾಬ್ದಾರಿ ಪಾತ್ರ, ನಾಳೆ ಬೇರೆ ಬೇರೆ ತರ ನಿಮ್ಗೆ ರಿವ್ಯೂ ಬರ್ಬೋದು, ಬಟ್ ಅದನ್ನ ಯಾವ ತರ ನಿಭಾಯಿಸ್ಕೊಂಡು ಹೋಗಿದ್ದೀರಾ ಸಿನಿಮಾದಲ್ಲಿ ಅಂತ? ಬಾಸ್ ಸಿನಿಮಾದಲ್ಲಿ ಬಾಸಿ ಕ್ಯಾರೆಕ್ಟರೇ ನಂದಿರೋದು. ಸೊ ತುಂಬ ಬೋಲ್ಡ್ ಆಗಿರಬೇಕು. ಆ್ಯಂಡ್ ರಿಯಲ್ ಲೈಫಲ್ಲೂ ಈಗ ನೆಕ್ಸ್ಟ್ ನನಗೇನೇ ಕಾಮೆಂಟ್ಸ್ ಬರಲಿ ಅದರಿಂದ ಅದನ್ನು ಬೋಲ್ಡಾಗೆ ತಗೊಳ್ಳೋ ನಿರ್ಧಾರ ಮಾಡಿದ್ದೀನಿ ನಾನು. ಸ್ಟೋರಿ ಕೇಳಿದಾಗಲೂ ಅಷ್ಟೇ, ನಾನು ಒಪ್ಕೊಂಡಾಗಲೂ ಅಷ್ಟೇ, ಏನು ನಿರ್ಧಾರ ಮಾಡಿದೆ ಅದನ್ನೇ ನಾನು ಕಂಟಿನ್ಯೂ ಮಾಡ್ತೀನಿ. ಬಟ್ ಕ್ಯಾರೆಕ್ಟರಲ್ಲಿ ತುಂಬ ಚಾಲೆಂಜಿಂಗ್ ಕ್ಯಾರೆಕ್ಟರ್, ಬಿಕಾಸ್ ಅಷ್ಟು ಬೋಲ್ಡ್ನೆಸ್ ಆ್ಯಂಡ್ ಅವ್ರಿಗೊಂದು ಸ್ಟ್ರಾಂಗ್ ಮೈಂಡ್ಸೆಟ್ ಇರುತ್ತಲ್ಲ, ಸೊ ಅದು ಕಷ್ಟ ಆಯಿತು ಸ್ವಲ್ಪ, ಬಟ್ ಚೆನ್ನಾಗಿ ಬಂದಿದೆ ಅಂತ. ಟ್ರೈಲರ್ ರಿಲೀಸ್ ಆದ ತಕ್ಷಣ ಒಂದಿಷ್ಟು ಕಮೆಂಟ್ಸ್ ಗಳು ಬಂತು, ಬಟ್ ಒಂದು ಕಮೆಂಟ್ಸ್ ಅನ್ನ ನಾನು ಪರ್ಟಿಕ್ಯುಲರ್ ಅಲ್ಲಿ ರಿಜಿಸ್ಟರ್ ಮಾಡ್ತೀನಿ, ನೀವು ಆಮೇಲೆ ತೆಗೆದು ನೋಡ್ಬೋದು ಕಮೆಂಟ್ ನೋಡಿಲ್ಲ ಅಂದ್ರೆ. ಒಂದು ವೇಳೆ ಹೀರೋ ಈ ಕಥೆಯಲ್ಲಿ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡಿದ್ರೆ ಒಬ್ಬ ವ್ಯಕ್ತಿಯನ್ನ, ಅವರ ಲೈಫ್ ಇಲ್ಲಿಗೆ ಅಂದ್ರೆ ಲೈಫ್ ಕೆರಿಯರ್ ಅಥವಾ ಸಿನಿ ಕೆರಿಯರ್ ಇಲ್ಲಿಗೆ ಎಂಡ್ ಆಗಬಹುದು ಅನ್ನೋ ಒಂದು ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂಗೆ ಈ ಕ್ಷಣದಲ್ಲಿ ಏನಾದ್ರು ಹೇಳಬೇಕು ಅಂತ ಅನ್ಕೊಂಡ್ರೆ? ಸಿನಿಮಾ ನೋಡ್ಬಿಟ್ಟು ಆಮೇಲೆ ಕಮೆಂಟ್ ಮಾಡ್ಲಿ. ಸಿನಿಮಾ ನೋಡೋದಕ್ಕಿಂತ ಮುಂಚೆ ಅವ್ರು ಹೇಳಿದಾರಲ್ಲ, ಒಂದು ವೇಳೆ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡಿದ್ರೆ ಸಿನಿಮಾ ಕೆರಿಯರ್ ಎಂಡ್ ಆಗುತ್ತೆ ಅಂತ. ಏನೋ ಅವ್ರವ್ರ ಆಶೀರ್ವಾದ ಮಾಡ್ಲಿ ಬಿಡಿ, ತೊಂದರೆ ಏನಿಲ್ಲ. ಸಿನಿಮಾ ನೋಡ್ಲಿ, ಸಿನಿಮಾ ನೋಡಾದ್ಮೇಲೆ ಆತರ ಕಮೆಂಟ್ಸ್ ಎಲ್ಲ ಮಾಡ್ಲಿ, ತೊಂದರೆ ಏನಿಲ್ಲ. ಈ ಕ್ಷಣಕ್ಕೆ ಹೇಳೋದಾದ್ರೆ ಇವಾಗ ನೀವು ಕೋಪ ಮಾಡ್ಕೊಂಡ್ ಬರ್ತಿರಲ್ಲ, ಈ ಮಂಜುಗೆಡ್ಡೆ ಇರುತ್ತಲ್ಲ, ಬಿಸಿಲು ಬಿದ್ದಾಗ ನೀರ್ ಕರ್ಗೋಗುತ್ತಲ್ಲ, ನೀರಾಗೋಗುತ್ತಲ್ಲ, ಮಂಜುಗೆಡ್ಡೆ ಗೆಡ್ಡೆ ಇದ್ದು ಸ್ಟ್ರಾಂಗ್ ಆಗಿ ಲಿಕ್ವಿಡ್ ಆಗುತ್ತಲ್ಲ, ಆ ತರ ಅವ್ರ ಮನ್ಸ್ ಕರ್ಗೋಗುತ್ತೆ ಸಿನಿಮಾ ಆದ್ಮೇಲೆ.